ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವಂತಹ 2026ರಲ್ಲಿ ಗಜಾನನ ಸಂಕಷ್ಟಾರ ಚತುರ್ಥಿ ಯಾವ ದಿನ ಬಂದಿದೆ, ಯಾವ ದಿನ ಆಚರಣೆ ಮಾಡಬೇಕು, ಸಂಕಷ್ಟಿ ಚತುರ್ಥಿ ತಿಥಿಯು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜಾ ಶುಭ ಮುಹೂರ್ತಗಳು ಯಾವುವು ಹಾಗೂ ಚಂದ್ರೋದಯ ಸಮಯವೇನು, ಹೇಗೆ ಅರ್ಘ್ಯವನ್ನು ನೀಡಬೇಕು, ಗಜಾನನ ಸಂಕಷ್ಟಾರ ಚತುರ್ಥಿಯ ಆಚರಣೆಯ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. 2026 ಆಗಸ್ಟ್ 2ನೇ ತಾರೀಕು ಬರುವಂತಹ ಗಜಾನನ ಸಂಕಷ್ಟಾರ ಚತುರ್ಥಿ ವ್ರತದ ಬಗ್ಗೆ ತಿಳಿಯುತ್ತಿದ್ದೇವೆ. ಗಜಾನನ ಸಂಕಷ್ಟಾರ ಚತುರ್ಥಿಯು ವಿಘ್ನಗಳನ್ನು ನಿವಾರಿಸಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ವಿಘ್ನ ನಿವಾರಕ ಶ್ರೀ ಗಣೇಶನಿಗೆ ಸಮರ್ಪಿತವಾದ ಅತ್ಯಂತ ಪವಿತ್ರ ವ್ರತವಾಗಿದೆ. ಗಜಾನನ ಸಂಕಷ್ಟಾರ ಚತುರ್ಥಿ ಈ ವ್ರತವನ್ನು ಆಚರಿಸುವುದರಿಂದ ಜೀವನದಲ್ಲಿನ ಕಷ್ಟಗಳು ದೂರವಾಗಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸು ಲಭಿಸುತ್ತದೆ. ಆಗಸ್ಟ್ 2, 2026 ಭಾನುವಾರದಂದು ಗಜಾನನ ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆ ಮಾಡುತ್ತೇವೆ. ಶ್ರಾವಣ ಮಾಸ ಕೃಷ್ಣ ಪಕ್ಷವಾಗಿದ್ದು ಗಜಾನನ ಸಂಕಷ್ಟಾರ ಚತುರ್ಥಿ ಪ್ರಾರಂಭವಾಗುವಂಥದ್ದು ಆಗಸ್ಟ್ 1, 2026 ರಾತ್ರಿ 11:07 ಪ್ರಾರಂಭವಾಗುತ್ತದೆ. ಗಜಾನನ ಸಂಕಷ್ಟಾರ ಚತುರ್ಥಿ ಮುಕ್ತಾಯಗೊಳ್ಳುವಂಥದ್ದು ಆಗಸ್ಟ್ 2, 2026 ರಾತ್ರಿ 11:15 ಮುಕ್ತಾಯಗೊಳ್ಳುತ್ತದೆ. ಚತುರ್ಥಿ ತಿಥಿಯು ಸಂಕಷ್ಟಾರ ಚತುರ್ಥಿ ವ್ರತದಲ್ಲಿ ಚಂದ್ರನ ದರ್ಶನಕ್ಕೆ ವಿಶೇಷ ಮಹತ್ವವಿದೆ. ಕರ್ನಾಟಕದಲ್ಲಿ ಚಂದ್ರೋದಯ ಸಮಯ ರಾತ್ರಿ 9:26 ಪ್ರಾರಂಭವಾಗುತ್ತದೆ. ಚಂದ್ರನಿಗೆ ಅರ್ಘ್ಯವನ್ನು ಸಲ್ಲಿಸಿದ ನಂತರವೇ ಉಪವಾಸವನ್ನು ಮುರಿಯುವುದು ಸಂಪ್ರದಾಯವಾಗಿದೆ. ಸ್ನೇಹಿತರೆ, ಪೂಜೆಯ ಸಮಯದಲ್ಲಿ ಸಂಕಷ್ಟಾರ ಚತುರ್ಥಿ ವ್ರತಕಥೆ ಓದುವುದು ಅಥವಾ ಆಲಿಸುವುದು ಅತ್ಯಂತ ಪುಣ್ಯಕರವೆಂದು ಹೇಳುತ್ತೇವೆ. ಉಪವಾಸವನ್ನು ಮುಕ್ತಾಯಗೊಳಿಸುವುದು ಹೇಗೆ ಎಂದರೆ, ರಾತ್ರಿ ಚಂದ್ರೋದಯವಾದ ನಂತರ ಚಂದ್ರನಿಗೆ ನೀರು ಅಥವಾ ಹಾಲಿನಿಂದ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ನಮಸ್ಕರಿಸಿ ಪ್ರಾರ್ಥನೆ ಸಲ್ಲಿಸಬೇಕು. ನಂತರ ಶ್ರೀ ಗಣೇಶನ ಆಶೀರ್ವಾದವನ್ನು ಪಡೆದು ಉಪವಾಸವನ್ನು ಮುಕ್ತಾಯಗೊಳಿಸಬೇಕು. ಗಜಾನನ ಸಂಕಷ್ಟಾರ ಚತುರ್ಥಿ ವ್ರತದ ಫಲಗಳು ಯಾವುವೆಂದರೆ, ವಿಘ್ನಗಳನ್ನು ನಿವಾರಣೆ ಮಾಡುತ್ತದೆ, ಸಾಲಬಾಧೆ ಮತ್ತು ಆರ್ಥಿಕ ತೊಂದರೆಗಳು ಕಡಿಮೆಯಾಗುತ್ತವೆ, ಆರೋಗ್ಯ, ಐಶ್ವರ್ಯ ಮತ್ತು ಯಶಸ್ಸು ದೊರೆಯುತ್ತದೆ, ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ, ಮನೋಕಾಮನೆಗಳು ಈಡೇರುತ್ತವೆ. ಸಂಕಷ್ಟಾರ ಚತುರ್ಥಿ ಸರಳ ಪೂಜಾ ವಿಧಾನ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ವಸ್ತ್ರವನ್ನು ಧರಿಸಬೇಕು. ಮನೆಯನ್ನು ಶುಚಿಗೊಳಿಸಿ ದೇವರ ಮನೆಯನ್ನು ಸಿದ್ಧಪಡಿಸಿಕೊಂಡು ರಂಗೋಲಿಯನ್ನು ಹಾಕಿ ಸ್ವಚ್ಛ ಮಾಡಿಕೊಳ್ಳಬೇಕು. ದೇವರ ಮನೆಯಲ್ಲಿ ಗಣೇಶ ದೇವರ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಎರಡೂ ಕಡೆ ದೀಪವನ್ನು ಹಚ್ಚಿಟ್ಟುಕೊಂಡು ಪೂಜೆಯ ಸ್ಥಳದಲ್ಲಿ ಕುಳಿತು ಓಂ ವಿಘ್ನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುತ್ತಾ ಉಪವಾಸವನ್ನು ಕಟ್ಟುನಿಟ್ಟಾಗಿ ಆಚರಿಸುವ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಗಣಪತಿಗೆ ಗಂಧ, ಕುಂಕುಮ, ಅಕ್ಷತೆ, ಹೂವು, ಪಂಚಾಮೃತ ಅಭಿಷೇಕ, ಶುದ್ಧೋದಕ ಅಭಿಷೇಕವನ್ನು ಅರ್ಪಣೆ ಮಾಡಬೇಕು. ಹೂಗಳ ಜೊತೆಗೆ ಗಣೇಶನಿಗೆ ಇಷ್ಟವಾದ ದೂರ್ವ, ಗರಿಕೆ ಹುಲ್ಲು, ಕೆಂಪು ದಾಸವಾಳದ ಹೂವುಗಳು, ಮೋದಕ, ಲಡ್ಡು, ತೆಂಗಿನಕಾಯಿ, ಬಾಳೆಹಣ್ಣು ಗಣೇಶನಿಗೆ ಪ್ರಿಯವಾದ ವಸ್ತುಗಳು. ಇವುಗಳನ್ನು ಗಣಪತಿಗೆ ಅರ್ಪಣೆ ಮಾಡಬೇಕು. ದೀಪ, ಧೂಪ, ಪೂಜೆಯನ್ನ ಸಲ್ಲಿಸಿದ ನಂತರ ನೈವೇದ್ಯವನ್ನ ಸಮರ್ಪಣೆ ಮಾಡಿ ಗಣೇಶನಿಗೆ ಜಪಿಸಬೇಕಾದ ಮಂತ್ರಗಳು. ಗಣೇಶನ ಮೂಲ ಮಂತ್ರ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪ ಮಾಡಿ. ಹಾಗೆ ಗಣೇಶನ ಧ್ಯಾನ ಶ್ಲೋಕವನ್ನ ಹೇಳಿಕೊಳ್ಳಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬ ಶ್ಲೋಕವನ್ನು ಹೇಳಿ. ಜೊತೆಗೆ ಗಣೇಶನ ಗಾಯತ್ರಿ ಮಂತ್ರವನ್ನು ಕೂಡ ಪಠನೆ ಮಾಡಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನೋದತ್ತಿ ಪ್ರಚೋದಯತ್ ಆ ಶ್ಲೋಕವನ್ನು ಹೇಳಿಕೊಂಡು ಗಣಪತಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು. ಗಣಪತಿಗೆ ಪೂಜೆ ಮಾಡಿದ ನಂತರ ಚಂದ್ರನಿಗೆ ಪೂಜೆಯನ್ನು ಮಾಡಿ ಚಂದ್ರ ದರ್ಶನವನ್ನು ಮಾಡಿ ಹಾಗೂ ಅರ್ಘ್ಯವನ್ನು ಸಮರ್ಪಣೆ ಮಾಡಿ. ಗಜಾನನ ಸಂಕಷ್ಟಿ ಚತುರ್ಥಿ ದಿನದಂದು ರಾತ್ರಿ 9:30 ನಂತರ ಚಂದ್ರನಿಗೆ ಅರ್ಘ್ಯವನ್ನು ನೀಡಿ. ಈ ಸಮಯದಲ್ಲಿ ಚಂದ್ರನ ದರ್ಶನವನ್ನು ಮಾಡಬೇಕು. ಚಂದ್ರನಿಗೆ ನೀರು, ಅರ್ಘ್ಯವನ್ನು ಅರ್ಪಿಸಬೇಕು. ಹೂವು ಮತ್ತು ಅಕ್ಷತೆಯನ್ನು ಸಮರ್ಪಿಸಬೇಕು. ಚಂದ್ರನಿಗೆ ನಮಸ್ಕಾರ ಮಾಡಬೇಕು. ನಂತರ ಗಣೇಶನ ಪ್ರಸಾದವನ್ನು ಸೇವಿಸಿ ಉಪವಾಸವನ್ನು ಮುಗಿಸಬೇಕು.
ಈ ದಿನ ದಾನವನ್ನು ಮಾಡಬೇಕು. ಈ ದಿನ ದಾನ ಮಾಡಿದರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ. ಯಾವ ದಾನಗಳನ್ನು ಮಾಡಬೇಕು ಎಂದರೆ ಹಣ್ಣುಗಳ ದಾನ, ಬಟ್ಟೆಗಳ ದಾನ, ಬೆಲ್ಲ ಮತ್ತು ಧಾನ್ಯಗಳ ದಾನ, ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ದಾನವನ್ನು ಮಾಡಬೇಕು. ಗಣೇಶನ ಚತುರ್ಥಿ ದಿನ ಇವುಗಳನ್ನು ದಾನ ಮಾಡಿದರೆ ಗಣೇಶನ ವಿಶೇಷ ಅನುಗ್ರಹ ದೊರೆಯುತ್ತದೆ. ಗಣೇಶ ಚತುರ್ಥಿಯಂದು ಗಣೇಶನ ವ್ರತವನ್ನು ಮಾಡುವುದರಿಂದ ದೊರೆಯುವ ಫಲಗಳು ಯಾವುವು ಎಂದರೆ ಸಕಲ ವಿಘ್ನಗಳ ನಿವಾರಣೆಯಾಗುತ್ತದೆ, ಕುಟುಂಬದಲ್ಲಿ ಸುಖ ಶಾಂತಿ ದೊರೆಯುತ್ತದೆ, ಆರ್ಥಿಕ ಪ್ರಗತಿಯಾಗುತ್ತದೆ, ವಿದ್ಯಾರ್ಥಿಗಳಲ್ಲಿ ವಿದ್ಯೆ ಮತ್ತು ಬುದ್ಧಿವರ್ಧನೆಯಾಗುತ್ತದೆ, ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಯಾಗುತ್ತದೆ ಮತ್ತು ನಮ್ಮ ಮನೋಕಾಮನೆಗಳು ಪೂರ್ಣವಾಗುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ಸಂಕಷ್ಟಾರ ಚತುರ್ಥಿ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿ ತಪ್ಪದೆ ದಯವಿಟ್ಟು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2026ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಗಜಾನನ ಸಂಕಷ್ಟಾರ ಚತುರ್ಥಿಯು ಯಾವ ದಿನ ಬಂದಿದೆ, ಯಾವಾಗ ಆಚರಣೆ ಮಾಡಬೇಕು, ಸಂಕಷ್ಟಿ ಚತುರ್ಥಿಯು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜಾ ಶುಭ ಮುಹೂರ್ತಗಳು ಯಾವುವು ಹಾಗೂ ಪೂಜಾ ವಿಧಾನವೇನು, ಹೇಗೆ ಈ ದಿನ ಪೂಜೆಯನ್ನು ಮಾಡಬೇಕು, ಸಂಕಷ್ಟಿ ದಿನ ಯಾವ ನಿಯಮಗಳನ್ನು ಅನುಸರಿಸಬೇಕು ಮತ್ತು ಸಂಕಷ್ಟಿ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.